ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನು ಈ ವಿಡಿಯೋದಲ್ಲಿ ಶನಿಗ್ರಹದ ಪ್ರಭಾವ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಿಳಿಸಲಿದ್ದೇನೆ. ಶನಿ ದೋಷ ಯಾವ ಸಮಸ್ಯೆಗಳನ್ನು ಉಂಟು ಮಾಡಬಹುದು? ಆರ್ಥಿಕ ಕಷ್ಟಗಳು, ವೃತ್ತಿಯಲ್ಲಿ ವಿಘ್ನಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ವೈಯಕ್ತಿಕ ಜೀವನದಲ್ಲಿ ಉಂಟಾಗುವ ತೊಡಕುಗಳು ಇವೆಲ್ಲವೂ ಶನಿ ದೋಷದ ಪರಿಣಾಮಗಳಾಗಿರಬಹುದು. ಆದರೆ ಭಯಪಡಬೇಕಾಗಿಲ್ಲ. ಶನಿ ದೋಷದಿಂದ ಮುಕ್ತಿಯು ನಿರ್ದಿಷ್ಟ ಉಪಾಯಗಳು ನಮ್ಮ ಶಾಸ್ತ್ರಗಳಲ್ಲಿ ವಿವರವಾಗಿ ಹೇಳಲಾಗಿದೆ. ಪವಿತ್ರ ಮಂತ್ರಗಳು, ಶ್ರದ್ಧೆಯಿಂದ ಮಾಡಿದ ಪೂಜೆಗಳು ಮತ್ತು ವಿಶೇಷ ಶನಿ ಆರಾಧನೆಗಳು ಈ ದೋಷದ ಶಾಂತಿಗೆ ಸಹಕಾರಿಯಾಗುತ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಉಪಾಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ಉಪಾಯಗಳನ್ನು ಅನುಸರಿಸುವ ಮೂಲಕ ನೀವು ಶನಿದೋಷದ ಪ್ರಭಾವದಿಂದ ಮುಕ್ತರಾಗಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯಬಹುದು. ಅಂತೆಯೇ ಅಂತಿಮದವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿ ಪ್ರೀತಿಯ ಆಶೀರ್ವಾದವನ್ನು ನಮ್ಮ ಚಾನಲ್ಗೆ ನೀಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶನಿಯ ಅನುಗ್ರಹವಿದ್ದವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗುವುದಿಲ್ಲ. ಶನಿದೇವನ ಆಶೀರ್ವಾದಕ್ಕಾಗಿ ಯಾವ ಸಮಯದಲ್ಲಿ ಶನಿ ಪೂಜೆ ಮಾಡಬೇಕು? ಶನಿ ಪೂಜೆ ಮಾಡುವುದು ಹೇಗೆ? ಶನಿವಾರದ ದಿನದಂದು ನ್ಯಾಯದೇವನಾದ ಶನಿಯ ಆರಾಧನೆಯು ನಮಗೆ ಆರ್ಥಿಕ, ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳನ್ನು ನೀಡುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಶನಿ ಎಂದರೆ ಹೆದರುತ್ತಾರೆ. ಆದರೆ ಒಳ್ಳೆಯ ಕಾರ್ಯಗಳನ್ನು ಮಾಡುವವರ ಮೇಲೆ ಶನಿದೇವನು ಎಂದಿಗೂ ಕೋಪಿಸಿಕೊಳ್ಳುವುದಿಲ್ಲ. ಯಾವ ವ್ಯಕ್ತಿ ಕೆಡುಕನ್ನು ಅಥವಾ ಕೆಟ್ಟ ಕಾರ್ಯವನ್ನು ಮಾಡುತ್ತಾನೋ ಅವನು ಖಂಡಿತ ಶನಿಯ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಇಂತಹವರು ಯಾವಾಗಲೂ ಶನಿಯ ವಕ್ರದೃಷ್ಟಿಯ ಪ್ರಭಾವವನ್ನು ಎದುರಿಸುತ್ತಾರೆ. ಒಂದು ವೇಳೆ ಶನಿದೇವನ ವಕ್ರದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇದನ್ನು ಹೊರತುಪಡಿಸಿ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಶನಿಯು ಅಶುಭ ಪ್ರಭಾವವನ್ನು ನೀಡುತ್ತಿದ್ದರೆ ಅಥವಾ ಶನಿಯು ನಿಮ್ಮ ಕುಂಡಲಿಯಲ್ಲಿ ದುರ್ಬಲನಾಗಿದ್ದರೆ ನೀವು ವ್ಯಾಪಾರದಲ್ಲಿ ನಷ್ಟವನ್ನು, ಉದ್ಯೋಗದಲ್ಲಿ ಸಮಸ್ಯೆಗಳನ್ನು, ಬಡ್ತಿಯಾಗದಿರುವಂತಹ ಮತ್ತು ಸಾಲದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬೇಕಾದರೆ ಶನಿದೇವನನ್ನು ಪೂಜಿಸುವುದು ತುಂಬಾನೇ ಮುಖ್ಯ. ಶನಿ ಪೂಜೆಯ ಶುಭ ಫಲಗಳನ್ನು ಪಡೆದುಕೊಳ್ಳಲು ಶಾಸ್ತ್ರಗಳಲ್ಲಿ ಹೇಳಲಾದ ಶನಿ ಪೂಜೆ ಸಮಯವನ್ನು, ಪೂಜಾ ವಿಧಿ ವಿಧಾನಗಳನ್ನು ಅನುಸರಿಸಬೇಕು. ಶನಿದೇವರ ಪೂಜಾ ಸಮಯ: ಶನಿವಾರವು ಶನಿದೇವನ ದಿನ. ಈ ದಿನ ಶನಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ. ಧರ್ಮಗ್ರಂಥಗಳಲ್ಲಿ ಹೇಳಿರುವ ಸಮಯದ ಪ್ರಕಾರ ಶನಿದೇವನನ್ನು ನೀವು ಪೂಜಿಸಬೇಕು. ಸೂರ್ಯಾಸ್ತದ ಸಮಯವು ಶನಿದೇವನ ಆರಾಧನೆಗೆ ಅತ್ಯಂತ ಮಂಗಳಕರವೆಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಸಾಮಾನ್ಯವಾಗಿ ಶನಿ ಪರಮಾತ್ಮನ ಪೂಜೆಯನ್ನು ಸಂಜೆ 6 ಗಂಟೆಯ ನಂತರ ವಿಧಿವಿಧಾನಗಳಂತೆ ಮಾಡಬೇಕು. ಈ ಸಮಯದಲ್ಲಿ ಶನಿ ಪೂಜೆ ಮಾಡುವುದರಿಂದ ಆತನು ತನ್ನ ಭಕ್ತರ ಮೇಲೆ ವಿಶೇಷ ಕಾಳಜಿಯನ್ನು ತೋರಿಸುತ್ತಾನೆ. ಯಾವ ಸಮಯದಲ್ಲಿ ಶನಿ ಪೂಜೆ ಮಾಡಬಾರದು? ಸೂರ್ಯಾಸ್ತದ ನಂತರ ಶನಿಯ ಆರಾಧನೆಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಧರ್ಮಗ್ರಂಥಗಳಲ್ಲಿ ಶನಿದೇವನ ಪೂಜೆಯನ್ನು ಸಂಜೆ ಸಮಯದಲ್ಲಿ ಮಾಡಬೇಕು ಎನ್ನುವುದರ ಹಿಂದೆ ಒಂದು ಕಾರಣವಿದೆ. ಶನಿದೇವ ಮತ್ತು ಸೂರ್ಯದೇವನು ಅಪ್ಪ ಮಗ. ಸೂರ್ಯದೇವನ ಮಗನೇ ಈ ಶನಿ. ಅಪ್ಪ ಮಗನಾದರೂ ಒಬ್ಬರನ್ನೊಬ್ಬರು ನೋಡಿದರೆ ಒಬ್ಬರಿಗೆ ಆಗುವುದಿಲ್ಲ. ಇಬ್ಬರಲ್ಲೂ ಒಬ್ಬರ ಬಗ್ಗೆ ಒಬ್ಬರಿಗೆ ದ್ವೇಷದ ಭಾವನೆ ಇದೆ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ಕಿರಣಗಳು ಶನಿಯ ಬೆನ್ನಿನ ಮೇಲೆ ಬೀಳುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವನು ಈ ಸಮಯದಲ್ಲಿ ಪೂಜೆಯನ್ನು ಸ್ವೀಕರಿಸುವುದಿಲ್ಲ. ನೀವು ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ಹೋಗಿ ಶನಿದೇವನ ಪಾದಗಳ ದರ್ಶನ ಮಾಡುವುದರಿಂದ ಶನಿದೋಷ ಪ್ರಭಾವ ಕಡಿಮೆಯಾಗುತ್ತದೆ. ಶನಿವಾರದ ದಿನದಂದು ಶನಿಯ ಮಂತ್ರವಾದ ಓಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಜಪಮಾಲೆಯನ್ನು ಹಿಡಿದು ಜಪಿಸುವುದು ತುಂಬ ಸೂಕ್ತವಾಗಿರುತ್ತದೆ. ಬಡವರಿಗೆ ದಾನ ಮತ್ತು ಸೇವೆ ಮಾಡುವುದರಿಂದ ಶನಿದೇವನನ್ನು ಸಂತೋಷಪಡಿಸಬಹುದು. ಶನಿವಾರದ ದಿನದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಶನಿದೇವರ ಪೂಜಾ ನಿಯಮಗಳು: ನೀವು ಶನಿದೇವನನ್ನು ಪೂಜಿಸುವಾಗ ನಿಮ್ಮ ಮುಖ ಪಶ್ಚಿಮದತ್ತ ಇರಬೇಕು.
ಶನಿದೇವನನ್ನು ಪೂಜಿಸುವಾಗ ನೀವು ಅವನ ಕಣ್ಣುಗಳನ್ನು ನೋಡಬಾರದು, ಇದರಿಂದ ಶನಿದೋಷ ಉಂಟಾಗಬಹುದು. ಹಾಗೂ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು. ಶನಿವಾರದ ದಿನದಂದು ನೀವು ಈ ಮೇಲಿನಂತೆ ನಡೆದುಕೊಳ್ಳುವುದರಿಂದ ಅಥವಾ ಶನಿದೇವರ ಆರಾಧನೆಯಲ್ಲಿ ನಿಯಮಗಳನ್ನು ಅನುಸರಿಸುವುದರಿಂದ ಶನಿದೇವನ ಆಶೀರ್ವಾದವನ್ನು ಪಡೆದುಕೊಳ್ಳುವಿರಿ. ಶನಿದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಿರಿ. ಹರೇ ಕೃಷ್ಣ.